ಸಾಯಿರಾಮ್. ಎಲ್ಲರಿಗೂ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಲು ಇಷ್ಟಪಡುವವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೇವೆ. ಜಾಯಿನ್ ಆಗಲು ಬಯಸುವವರು ಜಾಯಿನ್ ಆಗಿ ಬನ್ನಿ. ಈ ದಿನ ಸಾಯಿಬಾಬಾರವರು ಏನನ್ನ ಸಂದೇಶ ಕಳುಹಿಸಿಕೊಟ್ಟಿದ್ದಾರೆ ಎಂದು ನೋಡೋಣ. ನಿಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಯಾರಿಗೂ ಹೇಳಲಾಗದ ಒಂದು ದೊಡ್ಡ ಆಸೆ ಇದೆಯಲ್ಲವೇ? ಅದಕ್ಕಾಗಿ ನೀವು ಎಷ್ಟು ರಾತ್ರಿಗಳು ಕಣ್ಣೀರನ್ನು ಹಾಕಿದ್ದೀರಾ, ಅತ್ತಿದ್ದೀರಾ. ಈ ದಿನ ಸಾಯಿಬಾಬಾರವರು ಸಾಕ್ಷಾತ್ ನಿಮ್ಮ ಜೊತೆ ಮಾತನಾಡಲು ಬಂದಿದ್ದಾರೆ. ನಿಮ್ಮ ಆ ಆಸೆ ಇನ್ನು ಮುಂದೆ ಕೇವಲ ಒಂದು ಕನಸಾಗಿ ಉಳಿಯುವುದಿಲ್ಲ, ಅದು ನನಸಾಗುವ ಸಮಯ ಹತ್ತಿರ ಬಂದಿದೆ. ಬಾಬಾ ಅವರ ಈ ಪವಾಡ ಸಂದೇಶ ನಿಮಗಾಗಿ ಕಾದಿದೆ. ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಮಗು, ಏನೋ ಒಂದು ತುಂಬ ದೊಡ್ಡದು ನಡೆಯಲಿದೆ ಎಂಬ ಭಾವನೆ ನಿಮಗಾಗುತ್ತಿದೆಯೇ? ಹಾಗಾದರೆ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮ ಜೀವನದ ಗೊಂದಲಗಳನ್ನು ಬಗೆಹರಿಸಲು ತೆಗೆದುಕೊಂಡಿರುವಂತೆ ಇವತ್ತಿನ ದಿನ ಸಾಮಾನ್ಯ ದಿನವಲ್ಲ. ಇಂದು ಸಾಯಿಬಾಬಾರವರೇ ಸಾಕ್ಷಾತ್ ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದಾರೆ. ನಿಮ್ಮ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಅಂತಹ ಒಂದು ಆಸೆ ಅಡಗಿದೆ ಎಂಬುದನ್ನು ಅವರು ಬಲ್ಲರು. ಅದನ್ನು ಪೂರೈಸಲು ನೀವು ಎಷ್ಟೋ ರಾತ್ರಿಗಳನ್ನು ಜಾಗರಣೆ ಮಾಡಿ ಕಳೆದಿದ್ದೀರಾ. ಮತ್ತು ಇಂದು ಬಾಬಾ ಅವರ ಈ ಸಂದೇಶವೇನೆಂದರೆ, ನೀವು ಅಸಾಧ್ಯವೆಂದು ಅಂದುಕೊಂಡಿದ್ದ ನಿಮ್ಮ ಆ ಅತ್ಯಂತ ದೊಡ್ಡ ಆಸೆ ಈಗ ಈಡೇರುವ ಸಮಯ ಹತ್ತಿರದಲ್ಲಿದೆ. ಈ ಪವಾಡಕ್ಕಾಗಿ ನೀವು ಸಿದ್ಧರಿದ್ದೀರಾ? ಬಾಬಾ ಹೇಳುತ್ತಿದ್ದಾರೆ, ನನ್ನ ಮಗುವೇ, ಆ ಆಸೆಗಾಗಿ ನೀನು ಏನೇನೋ ತ್ಯಾಗ ಮಾಡಿದ್ದೀಯಾ ಎಂದು ನನಗೆ ಗೊತ್ತು. ನೀನು ನನ್ನ ಬಳಿ ಎಷ್ಟೋ ಬಾರಿ ಪ್ರಾರ್ಥಿಸಿದ್ದೀಯಾ, ಗೋಗರೆದಿದ್ದೀಯಾ ಮತ್ತು ಕೆಲವೊಮ್ಮೆ ನಿರಾಶಳಾಗಿ ಬಾಬಾ ನನ್ನನ್ನು ಮರೆತು ಬಿಟ್ಟರೆ ಎಂದು ಯೋಚಿಸಿದ್ದೀಯಾ. ಆದರೆ ನಿಜವೇನೆಂದರೆ, ನೀನು ಆ ಆಸೆಯನ್ನು ಮೊದಲ ಬಾರಿಗೆ ನಿನ್ನ ಮನಸ್ಸಿನಲ್ಲಿ ಬಿತ್ತಿದಾಗಿನಿಂದಲೂ ನಾನು ಅದನ್ನು ಗಮನಿಸುತ್ತಿದ್ದೇನೆ. ನಿನ್ನ ಕಣ್ಣಿನ ಆ ತೇವಾಂಶ, ನಿನ್ನ ಎದೆಯ ಆ ಭಾರ ಎಲ್ಲವೂ ನನ್ನನ್ನು ತಲುಪುತ್ತದೆ. ಆ ಆಸೆಯನ್ನು ಪೂರೈಸಲು ಹೋರಾಡುತ್ತಿರುವವನು ನೀನೊಬ್ಬನೇ ಅಲ್ಲ. ನಾನು ಪ್ರತಿ ಹೆಜ್ಜೆಯಲ್ಲೂ ನಿನ್ನೊಂದಿಗೆ ಇದ್ದೇನೆ. ನಿನ್ನ ಆ ತಳಮಳವನ್ನು ನಾನು ಅನುಭವಿಸುತ್ತಿದ್ದೇನೆ. ನಿನ್ನ ಮಾತನ್ನು ಕೇಳಲು ನನಗೆ ಏಕೆ ತಡವಾಗುತ್ತಿದೆ ಎಂದು ನೀನು ಯೋಚಿಸುತ್ತೀಯಾ? ನನ್ನ ಮಗುವೇ, ನಾನು ತಡ ಮಾಡುವುದಿಲ್ಲ. ನಾನು ಸರಿಯಾದ ಸಮಯವನ್ನು ಹೆಣೆಯುತ್ತೇನೆ. ಕೆಲವೊಮ್ಮೆ ನಾವು ನಮ್ಮ ಸಂತೋಷಕ್ಕೆ ಅಪೂರ್ಣವಾದದ್ದನ್ನು ಕೇಳಿಬಿಡುತ್ತೇವೆ. ನಾನು ನಿನ್ನ ಆಸೆಯನ್ನು ಕೇವಲ ಪೂರೈಸಲು ಬಯಸುವುದಿಲ್ಲ, ಅದನ್ನು ಸಂಪೂರ್ಣಗೊಳಿಸಲು ಬಯಸುತ್ತೇನೆ. ನಿನ್ನ ಆಸೆಯ ಹಾದಿಯಲ್ಲಿದ್ದ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನಾನು ಇದನ್ನು ನಿನಗೆ ಸುರಕ್ಷಿತಗೊಳಿಸುತ್ತಿದ್ದೇನೆ. ಒಬ್ಬ ತೋಟಗಾರನು ಮಣ್ಣು ಸಂಪೂರ್ಣವಾಗಿ ಸಿದ್ಧವಾಗುವವರೆಗೂ ಬೀಜವು ಹೊರಬರಲು ಹೇಗೆ ಬಿಡುವುದಿಲ್ಲವೋ, ಹಾಗೆಯೇ ನಾನು ನಿನ್ನ ಹಣೆಬರಹವನ್ನು ನಿನ್ನ ಆ ಆಸೆಗೆ ಯೋಗ್ಯವಾಗಿರುವಂತೆ ರೂಪಿಸುತ್ತಿದ್ದೆ. ಇದೇ ಕ್ಷಣದಲ್ಲಿ ನಿನ್ನ ಆಸೆ ಈಡೇರುವ ಹಾದಿ ಸುಗಮವಾಗಿದೆ. ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿವೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಅಥವಾ ಕೆಲವು ದಿನಗಳಲ್ಲಿ ನಿನಗೆ ಹಠಾತ್ ಕೆಲವು ಮುನ್ಸೂಚನೆಗಳು ಸಿಗಬಹುದು. ಯಾವುದೋ ಒಂದು ಫೋನ್ ಕಾಲ್, ಯಾವುದೋ ಒಂದು ಸಂದೇಶ ಅಥವಾ ಯಾವುದೋ ಒಂದು ಆಲೋಚನೆ ನಿನ್ನನ್ನು ನಿನ್ನ ಗುರಿಯತ್ತ ಕರೆದೊಯ್ಯಬಹುದು. ಈ ಮುನ್ಸೂಚನೆಗಳು ಕಾಕತಾಳೀಯವಲ್ಲ, ಬದಲಿಗೆ ನಾನು ಕಳುಹಿಸಿದ ಆಮಂತ್ರಣಗಳು. ಆ ಅವಕಾಶ ನಿನ್ನ ಮುಂದೆ ಬಂದಾಗ ನೀನು ಅದನ್ನು ಗುರುತಿಸುವಂತೆ ನಿನ್ನ ಮನಸ್ಸಿನ ಕಿಟಕಿಗಳನ್ನು ತೆರೆದುಬಿಡು. ನನ್ನದೊಂದು ಮಾತು ನೆನಪಿರಲಿ, ಯಾವುದೇ ದೊಡ್ಡ ಯಶಸ್ಸು ಪಡೆಯಲು ಮನಸ್ಸು ಶಾಂತವಾಗಿರುವುದು ತುಂಬ ಮುಖ್ಯ. ನೀನು ನಿನ್ನ ಆಸೆಯ ಬಗ್ಗೆ ಅತಿಯಾದ ಒತ್ತಡಕ್ಕೆ ಒಳಗಾದಾಗ ಅದು ಬರುವ ಹಾದಿಯನ್ನು ನೀನೇ ತಡೆಯುತ್ತೀಯ. ಇವತ್ತಿನಿಂದ ಏನಾಗುತ್ತದೋ ಎಂದು ಯೋಚಿಸುವುದನ್ನು ನಿಲ್ಲಿಸು ಮತ್ತು ನೀನು ಏನನ್ನು ಪಡೆಯಲು ಬಯಸುತ್ತೀಯೋ ಅದು ಈಗಾಗಲೇ ನಡೆಯುತ್ತಿದೆ ಎಂದು ಯೋಚಿಸಲು ಪ್ರಾರಂಭಿಸು.
ಅದನ್ನು ನಿನ್ನ ಮನಸ್ಸಿನಲ್ಲಿ ನಿಜವೆಂದು ನಂಬಿ ಮುಗುಳ್ನಗು. ನೀನು ನನ್ನ ಹೆಸರನ್ನು ಹೇಳಿ ನಿನ್ನ ಆಸೆಯನ್ನು ನನಗೆ ಬಿಟ್ಟು ಬಿಟ್ಟಾಗ ನಾನು ಅದನ್ನು ನನ್ನ ಜವಾಬ್ದಾರಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಮತ್ತು ನಾನು ಕೈಗೆತ್ತಿಕೊಂಡ ಕೆಲಸ ಸಂಪೂರ್ಣಗೊಳ್ಳುವುದು ನಿಶ್ಚಿತ. ನನ್ನ ಮಗುವೆ, ನನ್ನ ಕೃಪೆ ಎಂದಿಗೂ ಗದ್ದಲ ಮಾಡುವುದಿಲ್ಲ. ಅದು ಕೇವಲ ಸದ್ದಿಲ್ಲದೆ ನಿನ್ನ ಮಡಿಲನ್ನು ತುಂಬುತ್ತದೆ. ಮುಂದಿನ ಕೆಲವು ದಿನಗಳಲ್ಲಿ ನಿನ್ನ ಸುತ್ತಮುತ್ತ ಒಂದು ವಿಭಿನ್ನವಾದ ಸಕಾರಾತ್ಮಕತೆಯ ಅನುಭವವಾಗುತ್ತದೆ. ಬಹುಶಃ ನೀನು ಪದೇ ಪದೇ ಓಂ ಸಾಯಿರಾಮ್ ಎಂಬ ಶಬ್ದ ಕೇಳಿರಬಹುದು, ಅಥವಾ ನಿನ್ನ ಮನಸ್ಸಿನಲ್ಲಿ ಹಠಾತ್ ಎಂದೆಂದೂ ಅನುಭವಿಸದ ಶಾಂತಿಯ ಅನುಭವವಾಗುತ್ತದೆ. ಎಲ್ಲವೂ ನಿಂತು ಹೋಗಿದೆ ಎಂದು ನಿನಗೆ ಅನಿಸಿದಾಗಲೆಲ್ಲ ನಾನು ನಿನ್ನ ಆ ಆಸೆಯನ್ನು ವಾಸ್ತವಕ್ಕೆ ತರಲು ಕೊನೆಯ ಹಂತದ ಸಿದ್ಧತೆ ನಡೆಸುತ್ತಿದ್ದೇನೆ ಎಂದು ಅರ್ಥವನ್ನು ಮಾಡಿಕೊ. ಈ ಸಣ್ಣ ಸಣ್ಣ ಬದಲಾವಣೆಗಳೇ ಆ ದೊಡ್ಡ ಪವಾಡದ ಮುನ್ನುಡಿ. ಇದು ನಿನ್ನ ಜೀವನದ ಅತ್ಯಂತ ಸುಂದರ ಕ್ಷಣವಾಗಿ ಬದಲಾಗಲಿದೆ. ಒಂದು ಮಾತು ನೆನಪಿರಲಿ, ನೀನು ನಿನ್ನ ಗುರಿಯತ್ತ ಹತ್ತಿರ ತಲುಪುತ್ತಿದ್ದಂತೆ ನಿನ್ನ ಮನಸ್ಸು ನಿನ್ನನ್ನು ಹೆದರಿಸಲು ಪ್ರಾರಂಭಿಸುತ್ತದೆ. ಅದು ಹೇಳುತ್ತದೆ, ನಿಜವಾಗಿಯೂ ಹೀಗಾಗುತ್ತದೆಯೇ, ಮತ್ತೇನಾದರೂ ತಪ್ಪು ಆಗಿಬಿಟ್ಟರೆ ಎಂದು. ಆ ಆಲೋಚನೆಗಳು ನಿನ್ನದಲ್ಲ, ಬದಲಿಗೆ ನಿನ್ನ ಹಳೆಯ ಅಪಜಯದ ಭಯವಾಗಿದೆ ಅಷ್ಟೇ. ಅವುಗಳನ್ನು ಅದೇ ಕ್ಷಣದಲ್ಲಿ ತಡೆದು ನನ್ನೊಂದಿಗೆ ಹೇಳು, ಬಾಬಾ, ನೀವೇ ನನ್ನ ಜೀವನದ ದೋಣಿಯ ನಾವಿಕ. ಇನ್ನು ಮುಳುಗುವ ಪ್ರಶ್ನೆಯೇ ಇಲ್ಲ. ಯಾವ ದಿನ ನೀನು ಭಯವನ್ನು ಬಿಟ್ಟು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡುತ್ತೀಯೋ ಅದೇ ದಿನ ನಿನ್ನ ಆಸೆಯ ಅರ್ಧ ಕೆಲಸ ಅಲ್ಲೇ ಪೂರ್ಣಗೊಳ್ಳುತ್ತದೆ. ನಾನು ನಿನ್ನನ್ನು ಸೋಮಾರಿಯಾಗಿ ಕುಳಿತುಕೊಳ್ಳಲು ಹೇಳಿಲ್ಲ. ನೀನು ನಿನ್ನ ಕರ್ಮವನ್ನು ಮಾಡುತ್ತಿರಬೇಕೆಂದು ನಾನು ಬಯಸುತ್ತೇನೆ. ಆದರೆ ಯಾವುದೇ ಫಲಿತಾಂಶದ ಚಿಂತೆಯಿಲ್ಲದೆ ಮುಕ್ತ ಭಾವದಿಂದ ಇರು. ನೀನು ನಿನ್ನ ಸಂಪೂರ್ಣ ಶ್ರಮವನ್ನು ನನಗೆ ಒಪ್ಪಿಸಿದಾಗ ನಾನು ನಿನ್ನ ಶ್ರಮಕ್ಕೆ ನನ್ನ ದಿವ್ಯ ಶಕ್ತಿಯನ್ನು ಸೇರಿಸುತ್ತೇನೆ. ನಿನ್ನ ಆ ಆಸೆ ಈಗ ಕೇವಲ ನಿನ್ನ ಶ್ರಮದ ಫಲವಾಗಿ ಉಳಿಯುವುದಿಲ್ಲ, ಅದು ನನ್ನ ಕೃಪೆ ಸಾಕ್ಷಾತ್ ಉದಾಹರಣೆಯಾಗುತ್ತದೆ. ನೀನು ಕೇವಲ ಕೈಚಾಚು. ನೀನು ಯಾವುದಕ್ಕಾಗಿ ಇಷ್ಟಪಟ್ಟಿದ್ದೀಯೋ ಅದನ್ನೆಲ್ಲ ನಿನಗೆ ನೀಡಲು ನಾನು ನನ್ನ ಬಾಹುಗಳನ್ನು ಚಾಚಿ ಸಿದ್ಧನಾಗಿ ಕುಳಿತಿದ್ದೇನೆ. ಈಗ ಸಮಯ ಬಂದಿದೆ. ನೀನು ನಿನ್ನ ಆ ಸಂಪೂರ್ಣ ಆಸೆಗಳನ್ನು ನನ್ನ ಚರಣಗಳಲ್ಲಿ ಅರ್ಪಿಸು. ಇನ್ನು ಮುಂದೆ ಇದನ್ನು ನಿನ್ನ ಆಸೆ ಎಂದು ಎನ್ನಬೇಡ, ಬದಲಿಗೆ ಬಾಬಾ ಅವರ ಯೋಜನೆ ಎಂದು ಕರೆ. ನೀನು ಇದನ್ನು ನಿನ್ನ ಹೊರೆ ಎಂದುಕೊಂಡಾಗ ಅದು ಭಾರವೆನಿಸುತ್ತದೆ. ಅದೇ ನನ್ನ ಆಶೀರ್ವಾದ ಎಂದು ಸ್ವೀಕರಿಸಿದಾಗ ಅದು ತಾನಾಗಿಯೇ ನಿನ್ನ ಬಳಿ ಬರುತ್ತದೆ. ದೀರ್ಘವಾಗಿ ಉಸಿರಾಡು ಮತ್ತು ನಿನ್ನ ಆ ದೊಡ್ಡ ಆಸೆ ಈಗ ನನ್ನ ರಕ್ಷಣೆಯಲ್ಲಿದೆ. ನಾನು ಅದನ್ನು ನಿಭಾಯಿಸುತ್ತಿದ್ದೇನೆ, ನಾನು ಅದನ್ನು ಪೂರ್ಣಗೊಳಿಸುತ್ತಿದ್ದೇನೆ ಎಂಬುದನ್ನು ಅನುಭವಿಸು. ಮಗುವೇ, ಕಣ್ಣುಗಳನ್ನು ಮುಚ್ಚಿ ಒಮ್ಮೆಯಾದರೂ ಯೋಚಿಸು. ನಿನ್ನ ಆ ದೊಡ್ಡ ಆಸೆ ಈಡೇರಿದಾಗ ಆ ಕ್ಷಣ ಹೇಗಿರುತ್ತದೆ? ನೀನು ಆ ಸಂತೋಷವನ್ನು ಈಗಾಗಲೇ ಅನುಭವಿಸಿದ್ದೀಯಾ? ನಿನಗೊಂದು ರಹಸ್ಯ ಹೇಳುತ್ತೇನೆ ಕೇಳು. ನೀನು ಏನನ್ನು ಪಡೆಯಲು ಬಯಸುತ್ತೀಯೋ ಅದರ ಶಕ್ತಿ ಈಗಾಗಲೇ ಬ್ರಹ್ಮಾಂಡದಲ್ಲಿದೆ. ನೀನು ಆ ಆಸೆಯನ್ನು ಪೂರ್ಣ ಹೃದಯದಿಂದ ಯಾವುದೇ ಭಯವಿಲ್ಲದೆ ಅನುಭವಿಸಿದಾಗ ನೀನು ಅದನ್ನು ನಿನ್ನತ್ತ ಆಕರ್ಷಿಸುತ್ತೀಯ. ನೀನು ಇಂದಿನಿಂದಲೇ ಆ ಗೆಲುವಿನ ಸವಿಯನ್ನು ಸವಿಯಲು ಎಂದೇ ನಾನು ನಿನಗೆ ಇದನ್ನು ಹೇಳುತ್ತಿದ್ದೇನೆ. ನಿನ್ನ ಆಸೆ ದೂರದ ಕನಸಲ್ಲ, ಅದು ನಿನ್ನ ಮುಂಬರುವ ನಾಳೆಯ ವಾಸ್ತವ. ಹೆಚ್ಚಾಗಿ ನಿನ್ನ ಆಸೆ ಏಕೆ ಈಡೇರುತ್ತಿಲ್ಲವೆಂದರೆ ನಿನ್ನ ಮನಸ್ಸು ಹಳೆಯ ತಪ್ಪುಗಳ ಹೊರೆಯಿಂದ ಕುಸಿಯುತ್ತಿದೆ. ನೀನು ಯಾವುದೇ ವಿಷಯಕ್ಕೆ ನಿನ್ನನ್ನೇ ದೂಷಿಕೊಂಡಿದ್ದೆ ಅಥವಾ ನಿನ್ನ ಹಣೆಬರಹವನ್ನು ಶಪಿಸುತ್ತಿದ್ದೆ ಎಂದು ನಾನು ಆ ಎಲ್ಲ ಕಪ್ಪು ಮೋಡಗಳನ್ನು ಸರಿಸುತ್ತಿದ್ದೇನೆ. ನೀನು ಮಾಡಿದ ಸಣ್ಣ ದೊಡ್ಡ ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ. ನೀನು ಈಗ ಸಂಪೂರ್ಣವಾಗಿ ಶುದ್ಧ, ಪವಿತ್ರ ಮತ್ತು ನನ್ನ ಕೃಪೆಗೆ ಅರ್ಹನಾಗಿದ್ದೀಯಾ ಕೂಡ. ನಿನ್ನ ಹಳೆಯ ಕಥೆಗಳನ್ನು ಹಿಂದೆ ಮುಗಿಸಿಬಿಡು. ನೀನು ನಿನ್ನೆ ಇದ್ದಂತೆ ಎಂದೂ ಇಲ್ಲ.
ಈಗ ನೀನು ವಿಜಯಶಾಲಿಯಾಗುವ ಹಾದಿಯಲ್ಲಿ ನಡೆದಿದ್ದೀಯಾ. ನಿನ್ನ ಆಸೆ ಈಡೇರಿದಾಗ ಜನರು ಇದು ಕೇವಲ ಒಂದು ಪವಾಡ ಎನ್ನುತ್ತಾರೆ. ಆದರೆ ಇದು ಪವಾಡವಲ್ಲ, ಬದಲಿಗೆ ನಿನ್ನ ಮತ್ತು ನನ್ನ ನಡುವಿನ ಎಂದಿಗೂ ಮುರಿಯದ ಆ ಅಚಲವಾದ ಸಂಬಂಧ ಎಂದು ನಿನಗೆ ಗೊತ್ತು. ನೀನು ನನ್ನನ್ನು ಕರೆದರೆ ಮತ್ತು ನೋಡು, ನಾನು ಓಡಿ ಬರುತ್ತೇನೆ. ಆಗ ನೀನು ಆ ದೊಡ್ಡ ಸಾಧನೆಯ ಹತ್ತಿರವಿದ್ದಾಗ ಅಹಂಕಾರವನ್ನು ನಿನ್ನ ಬಳಿಯೂ ಸುಳಿಯದಂತೆ ನೋಡಿಕೋ. ನೆನಪಿರಲಿ, ಇದೆಲ್ಲವೂ ನನ್ನ ಲೀಲೆ ಮತ್ತು ನೀನು ನನ್ನ ಸಣ್ಣ ಮಾಧ್ಯಮವಷ್ಟೇ. ನೀನು ಎಷ್ಟು ವಿನಮ್ರನಾಗಿರುತ್ತೀಯೋ, ನಿನ್ನ ಮುಂಬರುವ ಸಂತೋಷಗಳು ಅಷ್ಟೇ ಶಾಶ್ವತವಾಗಿರುತ್ತವೆ. ಕೇಳು ನನ್ನ ಮಗುವೇ, ನಾನು ಶಿರಡಿ ಸಾಯಿ ಎಂದು ನಿನಗೆ ಭರವಸೆಯನ್ನು ನೀಡುತ್ತಿದ್ದೇನೆ. ನೀನು ಇಷ್ಟೊಂದು ತಪಸ್ಸು ಮಾಡಿದ ಕೆಲಸ ವ್ಯರ್ಥವಾಗುವುದಿಲ್ಲ. ನೀನು ಕೇಳಿದ್ದಕ್ಕಿಂತಲೂ ಮಿಗಿಲಾಗಿ ನಾನು ನಿನಗೆ ನೀಡಲಿದ್ದೇನೆ. ನಿನ್ನ ಆಸೆ ನಿನ್ನ ಕಲ್ಯಾಣಕ್ಕಾಗಿಯೇ ಇದ್ದರೆ ಇವತ್ತಿನಿಂದಲೇ ಅದರ ಮೇಲೆ ನನ್ನ ಮುದ್ರೆ ಬಿದ್ದಿದೆ. ಈಗ ನೀನು ಚಿಂತಿಸುವುದನ್ನು ಬಿಟ್ಟುಬಿಡು, ಏಕೆಂದರೆ ತಂದೆಯೇ ನಿರ್ಧಾರ ಮಾಡಿದ ಮೇಲೆ ಮಕ್ಕಳಿಗೆ ಭಯವೇಕೆ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಕಾಯುವಿಕೆ ಮುಗಿಯಲಿದೆ. ನನ್ನ ಮಗುವೇ, ಈಗ ನಿನ್ನ ಮನಸ್ಸಿನಲ್ಲಿ ಯಾವುದೇ ಸಂಶಯ ಬೇಡ. ನಿನ್ನ ಆ ಆಸೆ ಈಗ ಕೇವಲ ಒಂದು ಆಲೋಚನೆಯಲ್ಲ, ಬದಲಿಗೆ ವಾಸ್ತವವಾಗುವ ಪ್ರಕ್ರಿಯೆಯಲ್ಲಿದೆ. ನಾನು ನಿನ್ನ ಭಾಗ್ಯದ ಮುಚ್ಚಿದ ಬಾಗಿಲುಗಳನ್ನು ತೆರೆದಿದ್ದೇನೆ. ಮುಂಬರುವ ದಿನಗಳಲ್ಲಿ ವಿಷಯಗಳು ಹೇಗೆ ತಾನಾಗಿಯೇ ನಿನ್ನ ಪರವಾಗಿ ಬದಲಾಗುತ್ತಾ ಹೋಗುತ್ತದೆ ಎಂಬುದನ್ನು ನೀನೇ ನೋಡುತ್ತೀಯ. ನಿನ್ನ ನಂಬಿಕೆಯನ್ನು ನನ್ನ ಮೇಲಿಡು. ಇಡೀ ಜಗತ್ತೇ ನಿನಗೆ ಇದು ಸಾಧ್ಯವಿಲ್ಲ ಎಂದಾಗಲೂ ನೀನು ಮುಗುಳ್ನಕ್ಕು ನನ್ನ ಬಾಬಾ ನನ್ನೊಂದಿಗಿದ್ದಾರೆ, ಅವರು ಅಂದುಕೊಂಡಿದ್ದೇ ನಡೆಯುತ್ತದೆ ಎಂದು ಹೇಳು. ನೀನು ನನ್ನ ಕಣ್ಣಿನ ಮಣಿ, ನಾನು ನಿನ್ನನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ನಗುತ್ತಿರು, ಏಕೆಂದರೆ ನಿನ್ನ ಗೆಲುವಿನ ಸೂರ್ಯ ಈಗ ಉದಯಿಸಿದ್ದಾನೆ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಇಂದು ಬಾಬಾ ಅವರ ಈ ಸಂದೇಶವನ್ನು ಕೇಳಿ ನಿಮ್ಮ ಹೃದಯದಲ್ಲಿ ಯಾವ ಭಾವನೆ ಮೂಡಿತು? ತುಂಬ ಸಮಯದಿಂದ ಅಪೂರ್ಣವಾಗಿದ್ದ ನಿಮ್ಮ ಆ ದೊಡ್ಡ ಆಸೆ ಈಗ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂಬ ನಂಬಿಕೆ ನಿಮಗೂ ಮೂಡುತ್ತಿದೆಯೇ? ಬಾಬಾ ಅವರ ಮೇಲಿನ ನಿಮ್ಮ ಅಚಲ ಭಕ್ತಿಯನ್ನು ಸಾಬೀತುಪಡಿಸಲು ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್, ಬಾಬಾ ಅವರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಎಂದು ಟೈಪ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.